Good morning to all. Welcome to SULABHA Academic English channel. English is easy. I am Naguni, Assistant Professor of English, Department of Collegiate and Technical Education. In today's class, let us know something about the topic letter from Madras, from the novel The Financial Expert, written by R.K.Narayan, prescribed by the University of Mysore to the second year BCom BBA third semester course, CBCS course 2020-21. In the last class, we had learned that Margaya, after the disappearance of Balu, he did not care for Balu. He concentrated completely on the business, and Meenakshi is in depression, and he has arranged a journey to MP Hills with Kanda. ಹಾಗೆ ಅರೇಂಜ್ ಮಾಡಿ ಮನೆಗೆ ಬರ್ತಾನೆ. ಮನೆಗೆ ಬಂದರೆ ಮನೆ ಹತ್ರ ಒಂದು ದೊಡ್ಡ ಕಮೋಷನ್, ಗದ್ದಲ ಇದೆ. ದರ್ ಇಸ್ ಎ ಲಾರ್ಜ್ ಕ್ರೌಡ್ ಅಟ್ ದ ಫ್ರಂಟ್ ಡೋರ್ ಆ್ಯಂಡ್ ಹಿ ಕ್ವಿಕನ್ಸ್ ಇಸ್ ಫೇಸ್. ಹೆಜ್ಜೆಯನ್ನು ಹೆಚ್ಚು ಬೇಗ ಪೇಸ್ ಅಂದರೆ ಹೆಜ್ಜೆ ಹಾಕ್ತಾನೆ. ಯಾರನ್ನ ಕೇಳ್ತಾನೆ ವಾಟ್ಸ್ ದ ಮ್ಯಾಟರ್ ಅಂತ, ಆದರೆ ಯಾರೂ ಆನ್ಸರ್ ಮಾಡಲ್ಲ. ಆ್ಯಂಡ್ ಒಬ್ಬರು ನಿಯರ್ ಬೈ ಇದ್ದವ್ರನ್ನ ಕೇಳ್ತಾನೆ, ಶರ್ಟ್ ಹಿಡ್ಕೊಂಡು ಕೇಳ್ತಾನೆ. ಲಾಸ್ಟ್ ವಿಗೋರಸ್ಲಿ ಶೇಕ್ಸ್ ಹಿಮ್ ಆ್ಯಂಡ್ ಆಸ್ಕ್ಸ್ ಹಿಮ್ ವಾಟ್ ಹ್ಯಾಸ್ ಹ್ಯಾಪಂಡ್ ಅಂತ. ಅರೆ ಮರ್ಗಯ್ಯ, ಐ ವೋಂಟ್ ಟೆಲ್ ಯು ಅಂತ ಅವ್ನು ಹೇಳ್ತಾನೆ. ಆಮೇಲೆ ಮರ್ಗಯ್ಯಂಗೆ ತಕ್ಷಣ ಬರುತ್ತೆ, ಮನೇಲಿ ನಾನು ಫ್ರಂಟ್ ರೂಮಲ್ಲೇ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಬಿಟ್ಟಿದ್ದೀನಿ, ಕ್ಯಾಶ್ ಎಲ್ಲ ಇದೆ, ಇವ್ರನ್ನ ಲೂಟ್ ಮಾಡೋಕ್ಕೆ ಬಂದಿದ್ದಾರಾ, ಸೊ ನಾನು ಇಮಿಡಿಯೇಟ್ಲಿ ಐ ಶುಡ್ ರಿಮೂವ್ ಇಟ್ಸ್ ಎಲ್ಸ್ವೇರ್ ಅಂತ ಅಂದ್ಕೊಳ್ತಾನೆ. ಆ್ಯಂಡ್ ಸಮ್ಮನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಯುವರ್ ಲೇಡಿ ಈಸ್ ವೀಪಿಂಗ್ ಅಂತ. ಮರ್ಗಯ್ಯ ಅದು ಹೇಳ್ತಾನೆ, ಎಸ್ ಐ ನೋ ದ್ಯಾಟ್ ಶಿ ಈಸ್ ವೀಪಿಂಗ್, ವೈ? ಅರೆ ಎಷ್ಟು ಜೋರಾಗಿ ಅವನ್ನ ಶರ್ಟ್ ಹಿಡ್ದು ಅಲ್ಲಾಡ್ಸ್ ಕೇಳಿದ್ರು ಹೇಳಲ್ಲ ಅವನು. ಐ ಡೋಂಟ್ ಟೆಲ್ ಯು ಅಂತ ಹೇಳ್ತಾನೆ. ವೈ ಯು ಟ್ರಬಲ್ ಮೀ ಮರ್ಗಯ್ಯ, ಐ ವೋಂಟ್ ಸ್ಪೀಕ್. ಮರ್ಗಯ್ಯ ಲೆಟ್ಸ್ ಹಿಮ್ ಗೋ ಆ್ಯಂಡ್ ಗೋಸ್ ಇಟ್. ಒಳಗಡೆ ನೋಡಿದ್ರೆ ಇಸ್ ವೈಫ್ ಇಸ್ ರಾಲಿಂಗ್ ಆನ್ ದ ಫ್ಲೋರ್ ಆ್ಯಂಡ್ ವೇಲಿಂಗ್. ನೆಲದ ಉರುಳಾಡಿ ವೇಲಿಂಗ್ ಜೋರಾಗಿ ಹೇಳ್ತಾ ಇದ್ದಾಳೆ. ಮರ್ಗಯ್ಯ ಹ್ಯಾಡ್ ನೆವರ್ ಹರ್ಡ್ ಹರ್ ವಾಯ್ಸ್ ಸಚ್ ಆಫ್ ಹರ್ ವಾಯ್ಸ್ ಬಿಫೋರ್. ಹಿ ನೆವರ್ ನ್ಯೂ ದಟ್ ಶಿ ಹ್ಯಾಸ್ ಸಚ್ ಎ ಹೈ ಪಿಚ್ಡ್ ವಾಯ್ಸ್. ಅವ್ಳಿಗೆ ಅಷ್ಟು ಹೈ ಪಿಚ್ಡ್ ವಾಯ್ಸ್ ಇದೆ ಮರ್ಗಯ್ಯಂಗೆ ಗೊತ್ತೇ ಇರಲಿಲ್ಲ. ದೇರ್ ಆರ್ ಎ ನಂಬರ್ ಆಫ್ ವಿಮೆನ್ ಸಿಟ್ಟಿಂಗ್ ರೌಂಡ್ ಹರ್ ಆ್ಯಂಡ್ ಹೋಲ್ಡಿಂಗ್ ಹರ್. ಭಾಳಷ್ಟು ಜನ ಹೆಂಗಸರು ಅವಳು ಸುತ್ತ ಕುಳಿತುಕೊಂಡು ಅವಳನ್ನ ಹಿಡ್ಕೊಂಡಿದ್ದಾರೆ. ಮರ್ಗಯ್ಯ ರಶಸ್ ಟು ವಾಟ್ ದೆಮ್ ಕ್ರೈಯಿಂಗ್, ವಾಟ್ ಹ್ಯಾಸ್ ಹ್ಯಾಪನ್ ಟು ಹರ್? ಮೀನಾಕ್ಷಿ, ವಾಟ್ಸ್ ದ ಮ್ಯಾಟರ್ ವಿತ್ ಯು? ಮೀನಾಕ್ಷಿ, ಏನಾಯ್ತು? ಶಿ ಸಿಟ್ಸ್ ಅಪ್ ಆನ್ ಹಿಯರಿಂಗ್ ದ ವಾಯ್ಸ್. ಹರ್ ಏರ್ ಈಸ್ ಅನ್ಟೈಡ್. ಕೂದೆಲ್ಲ ಬಿಟ್ಕೊಂಬಿಟ್ಟಿದ್ದಾಳೆ. ಹರ್ ಐಸ್ ಆರ್ ಸ್ವೋಲನ್. ಕಣ್ಣು ಊದ್ಕೊಂಬಿಟ್ಟಿದ್ದಾವೆ. ಶಿ ವೇಲ್ಸ್ ಬಾಲು ಬಾಲು ಬಾಲು. ಶಿ ಬ್ರೇಕ್ಸ್ ಡೌನ್ ಅಗೇನ್. ಬಾಲು ಅಂತೇಳಿ ಮತ್ತೆ ಹೇಳಕ್ಕೆ ಶುರು ಮಾಡ್ತಾಳೆ. ಶಿ ಫಾಲ್ಸ್ ಆನ್ ದ ಫ್ಲೋರ್ ಆ್ಯಂಡ್ ರಾಲ್ಸ್ ಇನ್ ಆಂಗ್ವಿಶ್. ನೆಲದ ಮೇಲೆ ಬಿದ್ದು ಮತ್ತೆ ಇನ್ ಆಂಗ್ವಿಶ್, ದುಃಖದಲ್ಲಿ ಹೊರಲಾಡ್ತಿದ್ದಾಳೆ. ಮರ್ಗಯ್ಯ ಫೀಲ್ಸ್ ಹೆಲ್ಪ್ಲೆಸ್. he sees his brother and his wife also in the crowd. ಹೆಲ್ಪ್ಲೆಸ್ ಅನ್ಸ್ಬಿಡುತ್ತೆ. ಅವನು ಬ್ರದರ್ ಅಂಡ್ his wife is also in the crowd. ನೋಡಿದ್ರೆ ಅಣ್ಣ ಅತ್ತಿಗೆ ಇಬ್ಬರೇ ಇದ್ದಾರೆ, ಅವ್ರ ಮಕ್ಕಳು ಇದ್ದಾರೆ. ಇವ್ರು ಬಂದು ಕೂತಿದ್ದಾರೆ ಅಂದರೆ ದೇರ್ ಮಸ್ಟ್ ಬಿ ಸಮಥಿಂಗ್ ಸೀರಿಯಸ್ ಅಂತ ಮಾರ್ಗಯ್ಯನಿಗೆ ಗೊತ್ತಾಗುತ್ತೆ. ಆ್ಯಂಡ್ his brother's wife is sitting beside Margayya's wife and trying to comfort her. ಅವರ ಅತ್ತಿಗೆ ಮರ್ಗಯ್ಯ ಹೆಂಡತಿ ಪಕ್ಕ ಕೂತ್ಕೊಂಡು ಅವ್ರಿಗೆ ಕಂಫರ್ಟ್ ಮಾಡೋಕ್ಕೆ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮಾರ್ಗಯ್ಯ ರಶಸ್ ಅಪ್ ಅಂಡ್ ಪ್ಲೀಡ್ಸ್, ಓಂಟ್ ಸಮ್ಮನ್ ಟೆಲ್ ಮಿ ವಾಟ್ ಹ್ಯಾಸ್ ಹ್ಯಾಪನ್. ಮಾರ್ಗಯ್ಯ ಹತ್ರ ಹೋಗಿ ಕೇಳ್ತಾನೆ, ಯಾರಾದರೂ ಒಬ್ರು ಹೇಳಿ, ಓಂಟ್ ಸಮ್ಮನ್ ಟೆಲ್ ಮಿ ವಾಟ್ ಹ್ಯಾಸ್ ಹ್ಯಾಪನ್, ಏನಾಯಿತು? ಹಿಸ್ ಬ್ರದರ್ ಪುಷಸ್ ಹಿಸ್ ವೇ ಥ್ರೂ ದ ಕ್ರೌಡ್ ಆ್ಯಂಡ್ ಹ್ಯಾಂಡ್ಸ್ ಹಿಮ್ ಎ ಕಾರ್ಡ್. ಅವರ ಅಣ್ಣ ಬಂದು ಪುಷಸ್ ಹಿಮ್ಸೆಲ್ಫ್ ಥ್ರೂ ದ ಕ್ರೌಡ್ ಆ್ಯಂಡ್ ಹ್ಯಾಂಡ್ಸ್ ಹಿಮ್ ಎ ಕಾರ್ಡ್. ಒಂದು ಕಾರ್ಡನ್ನು ಕೊಡ್ತಾರೆ. ಮಾರ್ಗಯ್ಯಸ್ ಐಸ್ ಆರ್ ಬ್ಲರ್ಡ್ ವಿತ್ ಅ ಮಿಸ್ಟ್ ಆಫ್ ಪರ್ಸ್ಪಿರೇಷನ್. ಮಾರ್ಗಯ್ಯ ಬೆವರಿನ ಹನಿಗಳಿಂದ ಕಣ್ಣು ಬ್ಲರ್ ಆಗೋಯ್ತು. ಈಸ್ ಎಕ್ಸೈಟೆಡ್, ಉದ್ವೇಗಗೊಂಡಿದ್ದಾನೆ. ಈಸ್ ಹಾರ್ಟ್ ಬೀಟ್ ಈಸ್ ಇನ್ಕ್ರೀಸ್ಡ್, ಹೃದಯದ ಬಡ್ತ ಹೆಚ್ಚಾಯ್ತು. ಹಿ ರಬ್ಸ್ ಹಿಸ್ ಐಸ್ ಆ್ಯಂಡ್ ಗೇಸಸ್ ಆನ್ ದ ಕಾರ್ಡ್. ಕಣ್ಣು ಹಚ್ಕೊಂಡು ಹಿ ಲುಕ್ಸ್ ಗೇಸಸ್ ಆನ್ ದ ಕಾರ್ಡ್ ನೋಡ್ತಾನೆ. ಹಿ ಕೆನ್ ನಾಟ್ ರೀಡ್ ಇಟ್. ಈ ಗ್ರೋನ್ಸ್, ಓದೋಕ್ಕಾಗ್ತಿಲ್ಲ, ಬೆವರಿಂದ ಎಲ್ಲ ಕಣ್ಣು ಎಲ್ಲ ಮಂಜಾಗ್ಬಿಟ್ಟಿದೆ. ಯಾಕೆ ಗ್ಲಾಸ್ ಇಲ್ಲ. ಈ ಫಂಬಲ್ ಅಂದರೆ ಸರ್ಚಸ್ ಅಂತ ಫಾರ್ ಇಸ್ ಗ್ಲಾಸ್ ವಿಚ್ ಈ ಕೆನಾಟ್ ಪುಲ್ ದೆಮ್ ಔಟ್ ಆಫ್ ಹಿಸ್ ಪಾಕೆಟ್ ಈಸಿಲಿ. ಸುಲಭವಾಗಿ ಪಾಕೆಟಿಂದ ಗ್ಲಾಸಸ್ ತೆಗಿಯೋಕ್ಕಾಗಲ್ಲ. ಹಿ ಗಿವ್ಸ್ ದ ಕಾರ್ಡ್ ಟು ದ ಒನ್ ನಿಯರೆಸ್ಟ್ ಹಿಮ್ ಅಂಡ್ ಕ್ರೈಸ್, ಕಾಂಟ್ ಸಮ್ಮನ್ ರೀಡ್ ಇಟ್, ಈಸ್ ಇಟ್ ಅನ್ ಇಲ್ಲಿಟ್ರೇಟ್ ಗ್ಯಾದರಿಂಗ್? ಯಾರು ಓದಿ ಹೇಳೋಕ್ಕಾಗಲ್ವಾ? ಇಲ್ಲಿರೋರಿಗೆಲ್ಲರೂ ಏನು ಇಲ್ಲಿಟ್ರೇಟ್ಸ ನೀವು? ಅನಕ್ಷರಸ್ಥ ನೋಡಿ. ಒನ್ ಹೂ ಡಸನ್ ನೋ ಹೌ ಟು ರೀಡ್ ಆ್ಯಂಡ್ ರೈಟ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅನಕ್ಷರಸ್ಥರು. ಓದಕ್ಕೆ ಬರೋರು ಲಿಟ್ರೇಟ್ಸ್ ಅಕ್ಷರಸ್ಥರು. ಒನ್ ಹೂ ನೋಸ್ ಹೌ ಟು ರೀಡ್ ಆ್ಯಂಡ್ ರೈಟ್ ಲಿಟ್ರೇಟ್, ಹೂ ಡಸಂಟ್ ನೋ ಇಲಿಟ್ರೇಟ್. ಇದು ಕೇಳ್ಬೋದು ನಿಮಗೆ. ವಾಟ್ ಆರ್ ಯು ಆಲ್ ವಾಚಿಂಗ್ ಫಾರ್? ಆ್ಯಂಡ್ ದೆನ್ ಸಮ್ ಪರ್ಸನ್ ಒಬ್ಲೈಜಸ್ ಹಿಮ್ ಬೈ ರೀಡಿಂಗ್ ಔಟ್, ಯುವರ್ ಸನ್ ಬಾಲು ಈಸ್ ನೋ ಮೋರ್. ಅವರು ಓದ್ತಾರೆ, ನಿಮ್ಮ ಮಗ ಬಾಲು ಇನ್ನಿಲ್ಲ. ವಾಟ್ ಹೂ ಸೇಸ್? ಯಾರು ಹೇಳಿದ್ದು?
ಮಾರ್ಗಯ್ಯ ಕ್ರೈಸ್ ಲೂಸಿಂಗ್ ಆಲ್ ಕಂಟ್ರೋಲ್ ಓವರ್ ಹಿಮ್ಸೆಲ್ಫ್. ಕಂಟ್ರೋಲ್ ತಪ್ಪಿಟ್ಟೆ ಮಾರ್ಗಯ್ಯ ಜೋರಾಗಿ ಅಳ್ತಿದ್ದಾನೆ. ಮೋರ್ ಪರ್ಸ್ಪಿರೇಷನ್ ಸ್ಟ್ರೀಮ್ಸ್ ಡೌನ್ ಹಿಸ್ ಐಲಿಡ್ಸ್ ಆ್ಯಂಡ್ ಹಿ ವೀಪ್ಸ್ ಅಲೌಡ್. ಮೈ ಸನ್, ಮೈ ಡ್ರೀಮಿಂಗ್. ದ ಅಸೆಂಬ್ಲಿ ವಾಚಸ್ ಹಿಮ್ ಇನ್ ಗ್ರಿಮ್ ಸೈಲೆನ್ಸ್. ಓ ನನ್ನ ಮಗನೇ, ನನ್ನ ಕನ್ಸು ಕಾಣ್ತಿದ್ದೀನ ಅಂತ ಕಣ್ಣು ಎಲ್ಲ ಇನ್ನೂ ಮಂಜಾಗೋಯ್ತು. ಪರ್ಸ್ಪಿರೇಷನ್ ಇನ್ನೂ ಬೆವರು ಹನಿ ಎಲ್ಲ ಬಂತು. ಆ ಜನ ಸೈಲೆಂಟಾಗಿ ಮಾರ್ಗಯ್ಯನ ದುಃಖನ ನೋಡ್ತಾ ಇದ್ದಾರೆ. ಹಿಸ್ ವೈಫ್ ಈಸ್ ಸಾಬಿಂಗ್. ಮೀನಾಕ್ಷಿ ಈಸ್ ಸಾಬಿಂಗ್. ಬಿಕ್ಕಳಿಸ್ತಾ ಇದ್ದಾಳೆ. ಶಿ ಸಡನ್ಲಿ ಕ್ರೈಸ್, ಇಟ್ಸ್ ಆಲ್ ಯುವರ್ ಡೂಯಿಂಗ್. ನೀವೇ ಅದನ್ನೆಲ್ಲ ಮಾಡಿ. ಯು ರೋಯ್ಡ್ ಹಿಮ್. ನೀವೇ ಅವನನ್ನು ನಾಶ ಮಾಡಿದ್ದು, ಹಾಳು ಮಾಡಿದ್ದು. ಮಾರ್ಗಯ್ಯ ಇಸ್ ಟೇಕರ್ ಅ ಬ್ಯಾಕ್. ಮಾರ್ಗಯ್ಯ ಒಂದ್ಸರಿ ಹಿಂದೆ ಹೆದರ್ಕೊಂಬಿಟ್ಟ. ದೇರ್ ಇಸ್ ಎ ಕನ್ಫ್ಯೂಸ್ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ನಾವು. ಈಗ ಎಲ್ಲ ಒಂಥರ ಗೊಂದಲ. ಹಿ ಡಸಂಟ್ ನೋ ವಾಟ್ ಟು ಸೇ. ಏನು ಹೇಳ್ಬೇಕೀಗ? ಒನ್ ಸೈಡ್ ಆಫ್ ಹಿಸ್ ಮೈಂಡ್ ಗೋಸ್ ಆನ್ ರಿಮೆಂಬರಿಂಗ್ ಹಿಸ್ ಸನ್ಸ್ ಪಿಕ್ಚರ್ ಆಸ್ ಹಿ ಹ್ಯಾಡ್ ಲಾಸ್ಟ್ ಸೀನ್. ಕೊನೆಗಳಿಗೆ ಮಗನ್ನ ನೋಡಿದ್ದನ್ನು ನೆನೆಸ್ಕೊತಾ ಇದ್ದಾನೆ. ಡಿಡ್ ಐ ಟ್ರೀಟ್ ಹಿಮ್ ಟು ಹಾರ್ಶ್ಲಿ ಓವರ್ ದ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಬಗ್ಗೆ ತುಂಬ ಹಾರ್ಶಾಗಿ ಟ್ರೀಟ್ ಮಾಡಿಬಿಟ್ನ? ಆರ್ ಹ್ಯಾವ್ ಐ ಬೀನ್ ಟು ಥಾಟ್ಲೆಸ್ ಓವರ್ ದ ಕರ್ಸ್ಡ್ ಸ್ಕೂಲ್ ರೆಕಾರ್ಡ್? ಅಥವಾ ಕರ್ಸ್ಡ್ ಸ್ಕೂಲ್ ರೆಕಾರ್ಡ್ ತೊಗೊಂಬಂದು ಥಾಟ್ಲೆಸ್ ಆಗಿ ನಾನು ಯಾವುದೇ ವಿಚಾರ ಮಾಡ್ದಲೇ ತುಂಬ ಟೂ ಮಚ್ ಟ್ರಬಲ್ ಕೊಟ್ಬಿಟ್ನ ಅವನಿಗೆ. ಹಿ ಫೀಲ್ಸ್ ಆ್ಯಂಗ್ರಿ ಎಟ್ ದ ಥಾಟ್ ಆಫ್ ಎಕ್ಸಾಮಿನೇಷನ್ ನೆನೆಸ್ಕೊಂಡ ತಕ್ಷಣ ಹಿ ಬಿಕೇಮ್ ಆ್ಯಂಗ್ರಿ. ದೇ ಆರ್ ಎ ಕರ್ಸ್ ಆನ್ ದ ಯೂತ್ ಆಫ್ ದ ನೇಷನ್. ನಮ್ಮ ರಾಷ್ಟ್ರದ ಯುವಜನತೆಯ ಮೇಲೆ ಪರೀಕ್ಷೆ ಅನ್ನೋದೊಂದು ಶಾಪ. ದ ವೆರಿ ಗ್ರೇಟೆಸ್ಟ್ ಮಿನೇಸ್ ದಟ್ ದ ಬ್ರಿಟಿಷ್ ಹ್ಯಾಡ್ ಬ್ರಾಟ್ ವಿತ್ ದೆಮ್ ಟು ಇಂಡಿಯಾ. ಬ್ರಿಟಿಷರು ತಮ್ಮೊಂದಿಗೆ ತೊಗೊಂಬಂದ ಒಂದು ದೊಡ್ಡ ತಲೆನೋವು ಮಿನೇಸ್ ಅಂತಂದರೆ, ಈ ಪಿಡುಗು ಅಂದರೆ ಎಕ್ಸಾಮ್. ಇಫ್ ಯು ಕ್ಯಾನ್ ಸಿ ಹಿಸ್ ಸನ್ ನಾವ್ ಹಿ ವಿಲ್ ಟೆಲ್ ಹಿಮ್. ಮಗನ್ನ ನೋಡಿದ್ರೆ ಹೇಳ್ತಾನೆ, ಫರ್ಗೆಟ್ ಆಲ್ ಅಬೌಟ್ ಸ್ಕೂಲ್ಸ್ ಆ್ಯಂಡ್ ಬುಕ್ಸ್, ಯು ಜಸ್ಟ್ ಡೂ ಆ್ಯಸ್ ಯು ಲೈಕ್. ಪುಸ್ತಕ, ಸ್ಕೂಲು ಎಲ್ಲ ಮರ್ತ್ಬಿಡು. ನಿಂಗೆ ಹೆಂಗೆ ಬೇಕೋ ಹಂಗಿರು. ಜಸ್ಟ್ ಬಿ ಸೀನ್ ಅಬೌಟ್ ದ ಹೌಸ್ ದಟ್ ಈಸ್ ಸಫಿಷಿಯೆಂಟ್ ಫಾರ್ ಅಸ್. ನಮ್ಮ ಮನೇಲಿ ತಿನ್ಕೊಂಡು ಹೊಂದ್ಕೊಂಡು ಆರಾಮಾಗಿರು ಸಾಕು. ಇನ್ ದಿಸ್ ಡಿನ್ ಇಸ್ ವೈಫ್ ಅಕ್ಯುಸೇಷನ್ ರೀಚಸ್ ಹಿಮ್. ಈಗ ಅಂತ ಹೇಳ್ತೀನಿ ಅಂತ ಅಂದ್ಕೊಂಡ. ಈಗ ಮತ್ತೆ ಹೆಂಡತಿ ಬಿಗಿನ್ಸ್ ಟು ಅಕ್ಯೂಸ್ ಹಿಮ್. ಶಿ ರಿಟಾರ್ಟ್ಸ್, ವಾಟ್ ಆರ್ ಯು ಸೇಯಿಂಗ್ ಯು ಪೋರ್ ಕ್ರಿಯೇಚರ್? ವಾಟ್ ಆರ್ ಯು ಟ್ರೈಂಗ್ ಟು ಸೇ? ಏನು ಬೈತಿದ್ಯಾ ನನ್ನ? ಏನು ಹೇಳಕೊಟ್ಟಿದ್ಯಾ? ಯು ಆ್ಯಂಡ್ ಯುವರ್ ಸ್ಕೂಲ್ಸ್, ನಿನ್ನ ಸ್ಕೂಲು. ಶಿ ಅರೈನ್ಸ್ ಹಿಮ್ ಬಟ್ ಫಾರ್ ಯುವರ್ ಅಬ್ಸೆಷನ್ ಆ್ಯಂಡ್ ಟಿರನಿ. You keep quiet, he says angrily. He returns round to someone and inquires, do you know how it happened? ಹೇಗಾಯಿತು? Several voices chorused. He fell off a 4th floor of a building in Madras. ಮಡ್ರಾಸಲ್ಲಿ 4th ಫ್ಲೋರಿಂದ ಬಿದ್ದೋಗ್ಬಿಟ್ನಂತೆ. He must have been run over in that city, probably caught cholera. ನಿನ್ಯಾರು ಹೇಳ್ತಾರೆ ಕಾಲರಾ ಬಂದಿತ್ತಂತೆ. We don't know. Who was with him? ಯಾರಿದ್ರು ಅವನ ಜೊತೆ? ಯಾರಿಗೂ ಗೊತ್ತಿಲ್ಲ. He conducted a ruthless cross-examination. How can we know? The card is signed by a friend. ನಮಗೇನು ಗೊತ್ತು ಅದು ಸೈನ್ ಮಾಡೋದು ಯಾರೋ ಫ್ರೆಂಡ್. ಮಾರ್ಗಯ್ಯ ಕ್ರೈಡ್. ವಾಟ್ ಸಾರ್ಟ್ ಆಫ್ ಫ್ರೆಂಡ್ ಈಸ್ ಇಟ್? ಎಂಥ ಫ್ರೆಂಡ್ ಅವನು? ಫ್ರೆಂಡ್ ಯೂತ್ಲೆಸ್ ಬ್ಲ್ಯಾಕ್ ಗಾರ್ಡ್. ಹಿ ಡಿಡ್ ನಾಟ್ ನೋ ವಾಟ್ ಹಿ ವಾಸ್ ಸೇಯಿಂಗ್. ನಾನು ಚೆಕ್ ಏನು ಹೇಳ್ತಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಅವನ ಮಾತನ್ನು ಚೆಕ್ ಮಾಡೋಕ್ಕಾಗ್ತಿಲ್ಲ. ಈ ಬ್ಯಾಬಲ್ಡ್ ಇಫ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎ ಡ್ರಗ್ ತೊಗೊಂಡಿರೋ ನನಗೆ ಬಾಯಿಗೆ ಬಂದೆಲ್ಲ ಒದರುತ್ತಾ ಇದ್ದಾನೆ. ಈ ಸಾ ದ ಹೋಲ್ ಹೌಸ್ ರೀಲಿಂಗ್ ಇನ್ ಫ್ರಂಟ್ ಆಫ್ ಹಿಸ್ ಐಸ್. ದ ಸರೌಂಡಿಂಗ್ಸ್ ಡಾರ್ಕಂಡ್. ಮನೆ ಎಲ್ಲ ಕತ್ಲ ಸುತ್ತಾ ಇದೆ. ರೀಲಿಂಗ್ ಅಂತ ಅನ್ನಿಸ್ತಾ ಇದೆ. ಕತ್ಲ ಕವ್ದಂಗೆ ಆಗತ್ತೆ. ಈ ಸ್ಯಾಟ್ ಡೌನ್ ಅನೇಬಲ್ ಟು ಬೇರ್ ದ ಸ್ಟ್ರೈನ್ ತಡ್ಕೊಳಕ್ಕಾಗಲ್ಲ. ಕೆಳಕ್ಕೆ ಕೂತ್ಕೋತಾನೆ. ಸ್ಯಾಟ್ ಆನ್ ದ ಫ್ಲೋರ್ ವಿತ್ ಹಿಸ್ ಹೆಡ್ ಬಿಟ್ವೀನ್ ಹಿಸ್ ಹ್ಯಾಂಡ್ಸ್ ಕ್ವೈಟ್ಲಿ ಸಾಬಿಂಗ್. ನೆಲದ ಮೇಲೆ ತಲೆಯನ್ನು ಎರಡೂ ಕೈಯಲ್ಲಿ ಇಟ್ಕೊಂಡು ಈಸ್ ಕ್ವೈಟ್ಲಿ ಸಾಬಿಂಗ್, ಬಿಕ್ಕಳಿಸ್ತಾ ಇದ್ದಾನೆ. ಈಸ್ ಬ್ರದರ್ ಸೈಡಲ್ಡ್ ಅಪ್ ಈಸ್ ಆರ್ಮ್ ಅರೌಂಡ್ ಹಿಮ್. ಅಣ್ಣನ ಬಂದು ತನ್ನ ಕೈಯನ್ನು ಅವನ ಸುತ್ತ ಹಾಕಿ ಕುಳಿತುಕೊಳ್ತಾನೆ. ಆ್ಯಂಡ್ ಸೈಡ್, ಯು ಮಸ್ಟ್ ಬೇರ್ ಇಟ್ ಬ್ರದರ್, ಯು ಮಸ್ಟ್ ಬೇರ್ ಇಟ್. ಸಹಿಸ್ಕೋ ತಮ್ಮ ಅಂತ ಹೇಳ್ತಾನೆ. ವಾಟ್ ಎಲ್ಸ್ ಕೆನ್ ಐ ಡೂ? ಮಾರ್ಗಯ್ಯ ಆಸ್ಕ್ಡ್ ಲೈಕ್ ಎ ಚೈಲ್ಡ್. ಇನ್ನೇನು ಮಾಡೋಕ್ಕಾಗತ್ತೆ? ಮಾರ್ಗಯ್ಯ ರಿಕ್ವೆಸ್ಟ್ ಇಸ್ ಬ್ರದರ್ ಟು ಸೆಂಡ್ ಔಟ್ ಆಲ್ ದ ಪೀಪಲ್ ಆ್ಯಂಡ್ ಇಸ್ ಬ್ರದರ್ ರಿಕ್ವೆಸ್ಟ್ ದೆಮ್ ಟು ಲೀವ್ ದೆಮ್. ಎಲ್ಲರನ್ನೂ ಕಳಿಸ್ಬಿಡು ಆಚೆಗೆ ಅಂತ ಹೇಳ್ತಾನೆ. ಅವ್ರ ಬ್ರದರ್ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಜನ ದೇ ಆರ್ ನಾಟ್ ರೆಡಿ ಟು ಗೋ. ಆಗ ಮಾರ್ಗಯ್ಯ ವ್ಯಂಗ್ಯವಾಗಿ ಹೇಳ್ತೇನೆ, ಹೌ ಕೆನ್ ದೇ ಗೋ? ಹೌ ಕೆನ್ ದೇ ಲೀವ್? ಹೌ ಕೆನ್ ದೇ ಅಫೋರ್ಡ್ ಟು ಇಗ್ನೋರ್ ಆಲ್ ದಿಸ್ ಫನ್ ಆ್ಯಂಡ್ ಗೋ? ಇಲ್ಲಿ ತಮಾಷೆ ನಡೀತಿದೆ, ಅದನ್ನು ಬಿಟ್ಬಿಟ್ಟು ಹೆಂಗೆ ಹೋಗ್ತಾರೆ? ಇಫ್ ಅನ್ ಎಂಟ್ರೆನ್ಸ್ ಬಿ ಚಾರ್ಜ್ಡ್. ಇದಕ್ಕೆಲ್ಲ ಎಂಟ್ರೆನ್ಸ್ ಟಿಕೆಟು ಇದು ನೋಡೋಕ್ಕೆ ಚಾರ್ಜ್ ಮಾಡಿದ್ರೆ ಮಂತಲ್ಲೇ ಕ್ಯಾಲ್ಕುಲೇಷನ್ ಆಗ್ತಾನೆ. ವಿ ಮೈಟ್ ಅರ್ನ್ ಲಕ್ಷ ಸಂಪಾದನೆ ಮಾಡ್ಬೋದಾಗಿತ್ತು ಅಂತ. ಆದರೆ ದೆನ್ ಹಿ ರಿಯಲೈಸ್ಡ್
ಹಿ ಆಟ್ ನಾಟ್ ಟು ಮೇಕ್ ಸಚ್ ಸ್ಟೇಟ್ಮೆಂಟ್ಸ್ ಇನ್ ದಟ್ ಕಂಡೀಷನ್. ತಕ್ಷಣ ಅವ್ನಿಗೆ ಗೊತ್ತಾಯಿತು, ಓ ಈ ಪರಿಸ್ಥಿತಿಯಲ್ಲಿ ನಾನು ಈ ಮಾತಾಡಬಾರ್ದು ಅಂತ ನುಂಗ್ಕೊಂಬಿಟ್ಟ. ಅದನ್ನು ಬೇರೆ ಥರ ಹೇಳ್ತಾನೆ. ಆ್ಯಂಡ್ ಸ್ಟಾಪ್ ಬಟ್ ಪ್ಲೀಸ್ ದೆಮ್ ಟು ಲೀವ್ ದೆಮ್ ಅಲೋನ್. ಬೇರೆ ಥರ ಸಾಫ್ಟಾಗಿ ಹೇಳ್ತಾನೆ, ದಯವಿಟ್ಟು ನಮ್ಮ ಫ್ಯಾಮ್ಲಿನ ನಮಗೆ ಬಿಟ್ಟು ನಾವಾಗೆ ಇರೋಕ್ಕೆ ಬಿಟ್ಟು ಹೊರಡಿ ಅಂತ. ಆದರೆ ನೈಬರ್ಸ್ ದೇ ಗ್ರಂಬಲ್, ದೇ ಸ್ಟಾರ್ಟ್ ಮೂವಿಂಗ್ ಔಟ್. ಆದರೆ ಒಬ್ಬರು ಕೇಳ್ತಾರೆ, ವೆನ್ ವಿಲ್ ದೇ ಬ್ರಿಂಗ್ ದ ಬಾಡಿ ಅಂತ. ಮಾರ್ಗಯ್ಯ ಸರ್ಪ್ರೈಸ್ ಟು ಸಿ ಮೆನಿ ವೆಲ್ ವಿಶಸ್ ಆಫ್ ಹಿಮ್. ಆಲ್ ಆಫ್ ಎ ಸಡನ್ ನಂಗೆ ಇಷ್ಟೊಂದು ಜನ ವೆಲ್ ವಿಶಸ್ ಇದ್ದಾರಲ್ಲ ಅಂತ ಮಾರ್ಗಯ್ಯನಿಗೆ ಆಶ್ಚರ್ಯ ಹೋಗುತ್ತೆ. ಆಲ್ ಆಫ್ ದಮ್ ಟೆಲ್ ಮಾರ್ಗಯ್ಯ ಟು ಗೋ ಟು ಮಡ್ರಾಸ್ ಟು ವೆರಿಫೈ ದ ಥಿಂಗ್. ಮಡ್ರಾಸ್ಗೆ ಹೋಗಿ ವೆರಿಫೈ ಮಾಡ್ಕೊಂಬ ಅಂತಾರೆ. ಮಾರ್ಗಯ್ಯ ಈಸ್ ಅನ್ವಿಲ್ಲಿಂಗ್ ಟು ಗೋ ಟು ಮಡ್ರಾಸ್. ಮಾರ್ಗಯ್ಯನಿಗೆ ಇಷ್ಟ ಇಲ್ಲ ಹೋಗೋಕ್ಕೆ. ದೆನ್ ಮಾರ್ಗಯ್ಯಸ್ ವೈಫ್ ಶೌಟ್ಸ್ ಅಟ್ ಹಿಮ್ ಇಫ್ ಹಿ ಹ್ಯಾಸ್ ನೋ ಹಾರ್ಟ್. ಅವನ ಹೆಂಡತಿ ಕಿರಿಸ್ತಾಳೆ, ಇಫ್ ಯು ಹ್ಯಾವ್ ನೋ ಹಾರ್ಟ್, ನಿಂಗೆ ಹೃದಯನೇ ಇಲ್ವಾ ಅಂತ ಕೇಳ್ತಾಳೆ. ಬಟ್ ಆಲ್ ಆಫ್ ದೆಮ್ ಅಡ್ವೈಸ್ ಮಾರ್ಗಯ್ಯ ಟು ಗೋ ಟು ಮಡ್ರಾಸ್. His sister-in-law also tells him that it is his duty to go and find out more about it. ಡ್ಯೂಟಿನಪ್ಪ ಇದು, ಇನ್ನು ಮಡ್ರಾಸ್ಗೆ ಹೋಗಿ ಏನಾಗಿದೆ ಅಂತ ತಿಳ್ಕೊಂಬರ್ಬೇಕು. ಆ್ಯಂಡ್ ಸಜೆಸ್ಟ್ ದ ಪ್ರೊಬೆಬಿಲಿಟಿ ಆಫ್ ಸಮ್ ಮೋರ್ ಚಾನ್ಸ್. ಯಾರಿಗೆ ಗೊತ್ತಲ್ಲಿ ಹೋದಾಗ ಅವ್ನು ಬದುಕಿರುವಂಥ ಚಾನ್ಸ್ ಇರ್ಬೋದೇನೋ ಅನ್ಬೋದು. ಮಾತು ಅವ್ರ ಅತ್ತಿಗೆದು. ಈ ಸೀಮ್ ಟು ಹ್ಯಾವ್ ನೋ ಚಾಯ್ಸ್ ಇನ್ ದ ಮ್ಯಾಟರ್. ಎಲ್ಲ ಅದೇ ಹೇಳ್ತಿದ್ದಾರೆ, ಈ ಗೋ ಟು ಮಡ್ರಾಸ್ ಚಾಯ್ಸೇ ಇಲ್ಲ ಅನಿಸುತ್ತೆ. ಬಟ್ ಇವೆಲ್ಸ್ ವೇರ್ ಆಮ್ ಐ ಟು ಗೋ? ಎಲ್ಲಿಗೋಗ್ಲಿ ಮಡ್ರಾಸ್ಗೆ? ಮಡ್ರಾಸ್ ಈಸ್ ಎ ಬಿಗ್ ವರ್ಲ್ಡ್. ವೇರ್ ಆನ್ ಅರ್ತ್ ಆಮ್ ಐ ಟು ಗೋ ದೇರ್? ಈಸ್ ಎ ಬಿಗ್ ವರ್ಲ್ಡ್. ಎಲ್ಲಿ ಹೋಗ್ಲಿ ನಾನು ಮಡ್ರಾಸ್ಗೆ ಹೋಗಿ? ಬಿಕಾಸ್ ದರ್ ಇಸ್ ನೋ ಅಡ್ರೆಸ್ ಇನ್ ದ ಪೋಸ್ಟ್ ಕಾರ್ಡಲ್ಲಿ ಅಡ್ರೆಸ್ ಇಲ್ಲ. ನೋಡಿ, ನಾವು ಲೆಟರ್ ರೈಟಿಂಗ್ ಯಾಕೆ ಬರೆಸ್ತೀವಿ ಅಂತ ಗೊತ್ತಾಯ್ತಾ ನಿಮಗೆ? ಯಾರಿಗಾರು ಲೆಟ್ರ್ ಹಾಕ್ಬೇಕು ಅಂದಾಗ ಫ್ರಮ್ ಟು ಎಲ್ಲ ಕರೆಕ್ಟಾಗಿ ಬರೀಲಿ ಅಂತ ಲೆಟರ್ ರೈಟಿಂಗ್ ಇಟ್ಟಿರೋದು. ನೋ ಇನ್ಫಾರ್ಮೇಷನ್. ಕಾರ್ಡಲ್ಲಿ ಏನು ಇನ್ಫಾರ್ಮೇಷನ್ ಇಲ್ಲ ಅಬೌಟ್ ಹೂ, ಫ್ರಮ್ ವೇರ್ ಹ್ಯಾಸ್ ರಿಟರ್ನ್ ಇಟ್. ಯಾರು ಬರೆದಿರೋದು? ಹೂ, ಫ್ರಮ್ ವೇರ್, ಎಲ್ಲಿಂದ ಬಂದಿದೆ? ಏನಿಲ್ಲ, ಒಂದು ಪೋಸ್ಟ್ ಕಾರ್ಡ್ ಅಷ್ಟೇ ಬಂದಿದೆ ಮಡ್ರಾಸಿಂದ. ಫ್ರೆಂಡ್ ಅಂತ ಸೈನ್ ಇದೆ, ಫ್ರೆಂಡ್ ಹೆಸರು ಇಲ್ಲ. ಆಲ್ ಆಫ್ ಸಮ್ ಸೇ ಇನ್ ಒನ್ ವಾಯ್ಸ್, ನಾಟ್ ಮೈಂಡ್ ಇಟ್. ಅದೆಲ್ಲ ಹೇಳ್ತಾರೆ, ಡೋಂಟ್ ಮೈಂಡ್ ಇಟ್, ಯು ಶುಡ್ ಗೋ. ಮಾರ್ಗಯ್ಯ ಫೀಲ್ಸ್ ನಾವು ಮೋರ್ ದೆನ್ ಎವರ್ ಮೋಸ್ಟ್ ಅನ್ಹ್ಯಾಪಿ ಟು ಹ್ಯಾವ್ ಬಿನ್ ದ ಫಾದರ್ ಆಫ್ ಬಾಲು. ಈಗ ಯಾಕಾರೆ ಬಾಲು ಅಪ್ಪ ಆಗ್ಬಿಟ್ಟೆ ಅಂತ ಮಾರ್ಗಯ್ಯ ಫೀಲ್ಸ್ ಸೋ ಅನ್ಹ್ಯಾಪಿ. The duties of a father seems to be unshakable. ಡ್ಯೂಟೀಸ್ ಆಫ್ ಎ ಫಾದರ್, ಒಬ್ಬ ತಂದೆಯ ಕರ್ತವ್ಯ ಅವರಿಗೆ ಮಕ್ಕಳನ್ನ ಸಾಕಿ ಬೆಳೆಸಿ ಓಸೋದಷ್ಟೇ ಇಲ್ಲ. ಈಗ ಯಾಕಾದ್ರೆ ಏನಪ್ಪ ಅದನ್ನು ಫಾದರ್ ಆಗಿರೋದಕ್ಕೆ ನನ್ನ ಡ್ಯೂಟೀಸ್ ಅದು ಅನ್ಶೇಕಬಲ್ ಅನಿಸ್ತಾ ಇದೆ. ಅಂದರೆ ಮಾಡಲೇಬೇಕು ಇವನೀಗ. ಹಿ ಮೇಕ್ಸ್ ಯೆಟ್ ಅನದರ್ ಅಟೆಂಪ್ಟ್ ಟು ಮೇಕ್ ಅದರ್ ರೀಸನ್. ಇನ್ನೊಂದು ಅಟೆಂಪ್ಟ್ ಮಾಡ್ತಾನೆ, ನಾನು ಹೋಗ್ದಿರೋದಕ್ಕೆ ಕಾರಣ ಅಟ್ಲೀಸ್ಟ್ ಅವರು ಅರ್ಥ ಮಾಡ್ಕೊಳ್ಳಿ ಅಂತ. ಲುಕ್ ಹಿಯರ್, ಇಫ್ ಐ ಗೋ ಟು ಮಡ್ರಾಸ್ ವೇರ್ ಆಮ್ ಐ ಟು ಗೋ ಆಸ್ ಸೂನ್ ಆಸ್ ಐ ಗೆಟ್ ಡೌನ್ ಅಟ್ ದ ರೈಲ್ವೆ ಸ್ಟೇಷನ್. ಹೋಗ್ತೀನಿ ನಾನು ಮಡ್ರಾಸ್ಗೆ, ಅರೆ ಎಲ್ಲಿಗೆ ಹೋಗಲಿ ನಾನು? ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣ ನೋಡಿ ಜನ ಹೇಳ್ತಾರೆ, ಈಸ್ ಇಸ್ ಅ ಟೈಮ್ ಟು ಗೋ ಇನ್ ಟು ಆಲ್ ದಟ್? ಈ ಸರಿಯಾದ ಸಮಯನ ಅದೆಲ್ಲನೂ ಯೋಚನೆ ಮಾಡೋಕ್ಕೆ? ಮಾರ್ಗಯ್ಯ ಇಸ್ ಒನ್ಏಬಲ್ ಟು ಬ್ರೋಡ್ ಇವ್ರ ಸಾರು. ಅವನ ಈ ದುಃಖದ ಬಗ್ಗೆ ಮಾರ್ಗಯ್ಯ ಏನೂ ಥಿಂಕ್ ಮಾಡೋಕ್ಕಾಗ್ತಿಲ್ಲ. ದೇ ಸೀಮ್ ಟು ಬಿ ಸೋ ಮೆನಿ ಡಿಮ್ಯಾಂಡ್ಸ್ ಅಪನ್ ಹಿಮ್. ತುಂಬ ಡಿಮ್ಯಾಂಡ್ಸ್ ಇದೆ ಅಂದಮೇಲೆ ಅಂತ ಅವ್ನಿಗೆ ಅನಿಸ್ತಾ ಇದೆ. ಬೈ ನೌ ಹಿ ಸೀಸ್ ಎ ಲಿಟಲ್ ದ ಲ್ಯಾಕರ್ ಪೇಂಟೆಡ್ ವುಡನ್ ಎಲಿಫೆಂಟ್ ದಟ್ ಬಾಲು ಹ್ಯಾಡ್ ಪ್ಲೇಡ್ ವಿತ್ ಆಸ್ ಎ ಚೈಲ್ಡ್. ಸಣ್ಣ ಎಲಿಫೆಂಟ್ ಕೊಟ್ಟಿದ್ದ, ಅದನ್ನು ನೋಡ್ತಾನೆ. ಬಾಲು ಮಗು ಆಗಿದ್ದಾಗ ಆಟ ಆಡ್ತಿದ್ದ. ಅದು ನೋಡ್ತಿದ್ದಂಗೆ ಇಷ್ಟೊತ್ತು ಅವನಿಗೆ ಹೆಂಗೋ ದುಃಖ ತರ್ಕೊಂಡಿದ್ದ. ಅದು ನೋಡ್ತಿದ್ದಂಗೆ ಇಟ್ ಸೆಂಡ್ಸ್ ಎ ಶಾರ್ಪ್ ಸ್ಟ್ಯಾಬ್ ಡೌನ್ ಈಸ್ ಹಾರ್ಟ್. ಹೃದಯಕ್ಕೆ ಚೂರಿ ತಗೊಂಡು ಇರಿದಾಗಾಯಿತು. ಹಿಸ್ ಥ್ರೋಟ್ ಈಸ್ ಚಾಕ್ಡ್. ಈಗ ದುಃಖ ಉಕ್ಕಿ ಬಂತು. ಆ್ಯಂಡ್ ದ ಟಿಯರ್ಸ್ ಕಮ್ ಡೌನ್ ಇನ್ ಎ ರಶ್ ಇನ್ವಾಲಂಟರಿಲಿ. ಬಟ್ ಹಿ ಕಂಟ್ರೋಲ್ಸ್ ಇಟ್ ಬೈ ಬೀಯಿಂಗ್ ಅವೇರ್ ಆಫ್ ದ ಪೀಪಲ್ ಅರೌಂಡ್ ಹಿಮ್. ಕಂಟ್ರೋಲ್ ಮಾಡ್ಕೋತಾನೆ, ಸುತ್ತಮುತ್ತ ಜನ ಇದ್ದಾರೆ ಅಂತ. ಇನ್ವಾಲಂಟರಿಲಿ ಬರ್ತಾ ಇದೆ ದುಃಖ, ಅದು ಕಂಟ್ರೋಲ್ ಮಾಡ್ಕೋತಿದ್ದಾನೆ. ದೇ ಸಜೆಸ್ಟ್ ಹಿಮ್ ಟು ಮೇಕ್ ಪ್ರಿಪ್ರೇಷನ್ ಟು ಗೆಟ್ ಥ್ರೂ ದ 10 days ಅಬ್ಸಿಕ್ವಿಯಸ್. ಅವ್ರು ಹೇಳ್ತಾರೆ, 10 ದಿನದ ಕಾರ್ಯ ಮಾಡೋಕ್ಕೂ ರೆಡಿ ಮಾಡ್ಕೊಳ್ಳಪ್ಪ. ಅಬ್ಸಿಕ್ವಿಯಸ್ ಅಂದರೆ ಅಂತಿಮ ಸಂಸ್ಕಾರದ ಕಾರ್ಯಗಳು, ತಿಥಿ ಅವೆಲ್ಲನೂ. ದ ಪೀಸ್ ಆಫ್ ದ ಡಿಪಾರ್ಟೆಡ್ ಸೋಲ್, ಯಾಕೆ ಇಲ್ಲಿ ಬಿಟ್ಟು ಹೋಗಿರೋರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ. ಆ್ಯಂಡ್ ಸ್ಟಾರ್ಟ್ ರೈಟ್ ಅವೇ ದ ಪರ್ಫಾರ್ಮೆನ್ಸ್ ಆಫ್ ದೋಸ್ ರೈಟ್ಸ್. ಇವಾಗಿಂದನೇ ಆ ರೈಟ್ಸನ್ನು, ಆ ಆಚಾರ ವಿಚಾರನ ಶುರು ಮಾಡು ಅಂತ.
The next moment they say that he must go to Madras and try to find try and do what he could. ಇನ್ನೊಂದು ನೆಕ್ಸ್ಟ್ ಮೊಮೆಂಟ್ ಹೇಳ್ತಾನೆ, ಮಡ್ರಾಸ್ಗೆ ಹೋಗಿ ಏನು ಮಾಡೋಕ್ಕಾಗತ್ತೆ ಅದು ಮಾಡುವ. ಮಾರ್ಗಯ್ಯ ಫೀಲ್ಸ್ ಇರಿಟೇಟೆಡ್, ಕಿರಿಕಿರಿ ಆಗುತ್ತೆ. ಒಂದು ಕಡೆ ಮಡ್ರಾಸ್ಗೆ ಹೋಗು ಅಂತಾರೆ, ಒಂದು ಕಡೆ 10 days ಇದಕ್ಕೆ ಪ್ರಿಪೇರ್ ಮಾಡ್ಕೊ ಪ್ರೀಸ್ಟ್ ನೋಡು ಅಂತಾರೆ, ಒಂದು ಕಡೆ ಟಿಕೆಟ್ ತಗೋ ಮಡ್ರಾಸ್ಗೆ ಅಂತಾರೆ. He does not speak anything harsh out of fear that his words may breach the relationship between the two families for another decade. ಅವ್ರ ಅಣ್ಣ ಎಲ್ಲ ಹೇಳ್ತಿದ್ದಾರೆ, ಈಗೇನಾರು ಹಾರ್ಷಾಗಿ ಮಾತಾಡ್ಬಿಟ್ರೆ ಈಗಾಗಲೇ ಜಗಳ ಆಡ್ಕೊಂಡು 10 ವರ್ಷ ದೂರ ಇದ್ದಾರೆ. ಈಗೇನಾರು ಒಂದೇ ಒಂದು ಸಣ್ಣ ಹಾರ್ಷ್ ವರ್ಡ್ ಹೇಳ್ಬಿಟ್ರು ಮತ್ತೆ ರಿಲೇಷನ್ಶಿಪ್ ಬ್ರೇಕ್ ಆಗಿ ಮತ್ತೆ ಎರಡೂ ಫ್ಯಾಮಿಲಿ ಇನ್ನು ಅನದರ್ ಡಿಕೇಡ್ ನೋಡಿ, ಪೀರಿಯಡ್ ಆಫ್ 10 years, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ದೂರ ಇರಬೇಕಾಗತ್ತೆ. He simply says to himself, I don't seem to know what to say now. All the wrong things seem to come up per mouth. ನನಗೆ ಎಲ್ಲ ಕೆಟ್ಟದ್ದು ಈಗಲೇ ಆಗ್ತಾಯಿದೆ, ಒಟ್ಟೊಟ್ಟಿಗೆ ಆಗ್ತಿದೆ. They do not encourage him to go on with even that collection, but say do something, don't sit there and chat, this is no time for it. ಅವನು ಅದನ್ನೂ ಹೇಳೋಕೆ ಬಿಡ್ತಿಲ್ಲ ಜನ. ಕುತ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಕಾಲ ಕಳಿಬೇಡ, ಅದಕ್ಕೆಲ್ಲ ಟೈಮ್ ಇಲ್ಲ, ಹೋಗಿ ಏನಾರು ಮಾಡು, ದಿಸ್ ನೋ ಟೈಮ್ ಫಾರ್ ಇಟ್. He suddenly sees it as a beautiful opportunity to escape his grief. ತಕ್ಷಣ ಅವನ ಎಷ್ಟೋ ವರ್ಷಗಳಿಂದ ಮಕ್ಕಳಿರಲಿಲ್ಲ, ಅದು ತಗೋ ದೇವರಿಗೆ ಹರಕೆ ಹೊತ್ತು ಇದು ಮಾಡಿದ್ನಲ್ಲ, ಅವನಿಗೆ ಅನ್ನಿಸ್ತು ಸದ್ಯ ಆಯಿತು ಮದ್ರಾಸ್ಗೆ ಹೋಗ್ತೀನಿ ಅಂಥೇಳಿ ಆ ಹರಕೆ ಯಾರು ತೀರಿಸಿದ್ರೆ ನಾನಂತ ಕೇಳ್ತಾರೆ. ಅದು ತಕ್ಷಣ ಜ್ಞಾಪಕ ಬಂತು. He sees himself being entangled with this folk for the rest of his life. That seemed to suit his wife, but he likes to be more independent. His house seemed to have lost all privacy. ಸೊ ಅವ್ನಿಗನ್ನಿಸ್ತು, ನಾನು ಇಲ್ಲಿ ಕೂತ್ರೆ ಆಗಲ್ಲ, ಜನ ಇನ್ನು 10 ದಿನ 11 ದಿನವರೆಗೂ ಹಿಂಗೆ ಕೂತ್ಕೊಂಡು ನನ್ನ ತಲೆಗೆ ಹೊರಿತಾ ಇರ್ತಾರೆ, ಅದು ಮಾಡು ಇದು ಮಾಡು ಅಂತ. ಈ ಕ್ರೌಡ್ ದೇ ಸೂಟ್ ಟು ಮೈ ವೈಫ್, ನಾಟ್ ಟು ಮೀ. ಇವರಿಂದ ಎಸ್ಕೇಪ್ ಆಗಬೇಕಂದ್ರೆ 10 ದಿನ 11 ದಿನ ಮದ್ರಾಸ್ಗೆ ಹೋಗಬೇಕು, ಇಲ್ಲ ಇಲ್ಲೇ ಇದ್ರೆ 11 ದಿನ ಇವ್ರು ಮನೆಯೊಳಗೆ ಕೂತ್ಕೊಂಡು ಇದೇ ಥರ ತಲೆಗಳನ್ನು ಮಾತಾಡ್ತಾರೆ ಅಂತ. ಇದೊಂದು ಈ ಫೈನ್ಸ್ ಇಟ್ ಆಸ್ ಎ ಬ್ಯೂಟಿಫುಲ್ ಚಾನ್ಸ್ ಆರ್ ಆಪರ್ಚುನಿಟಿ ಎಸ್ಕೇಪ್ ಫ್ರಮ್ ದಿಸ್ ಕ್ರೌಡ್. ಇಲ್ಲದೇ 11 ದಿನ ಇವ್ರು ಕಾಟ ತೆಗಿಬೇಕು ಅಂತ ಆಯಿತು, ಮದ್ರಾಸ್ಗೆ ಹೋಗ್ತೀನಿ ಅಂತ ಟಿಕೆಟ್ ಬುಕ್ ಮಾಡೋಕ್ಕೆ ಸಿದ್ಧ ಮಾಡ್ಕೊತಾನೆ. ಫಾರ್ ದ ರೆಸ್ಟ್ ಆಫ್ ದರ್ ಎಕ್ಸಿಸ್ಟೆನ್ಸ್ ದೀಸ್ ಪೀಪಲ್ perhaps have intended to sit around and wail over Balu. At the echo of the word Balu in his mind, he cries loudly and he beats his brow. ಇಷ್ಟೊತ್ತು ಹೇಗೋ ತಡ್ಕೊಂಡಿದ್ದ ಬಾಲು ಅಂತ ಮನಸ್ಸಲ್ಲಿ ಬಂದ ತಕ್ಷಣ he begins to cry by beating his brow. His brother consoles him not to break down and lose all control, and he only should give them strength to others. ಬ್ರದರ್ ಹೇಳ್ತಾನೆ, ಅಳ್ಬೇಡ, ದುಃಖ ಪಡಬೇಡ, ಕಂಟ್ರೋಲ್ ಮಾಡ್ಕೋ, ನೀನೇ ಹತ್ಬಿಟ್ರೆ ಬೇರೆಯವ್ರಿಗೆ ಹೆಂಗೆ, ಯು ಶುಡ್ ಗಿವ್ ಸ್ಟ್ರೆಂತ್ ಟು ಅದರ್ಸ್, ನೀನೇ ಹತ್ಬಿಟ್ರೆ ಹೆಂಗೆ. Margaya sobs and remembers, I prayed for him and promised the gods his weight in silver rupees if he should be born. ಅವನಿಗೋಸ್ಕರ ನಾನು ಏನೆಲ್ಲ ಮಾಡಿದೆ, ಪ್ರೇಯರ್ ಮಾಡಿದೆ, ದೇವರಿಗೆ ಸಿಲ್ವರ್ ರುಪೀಸ್ ಕಾಯಿನ್ಸ್ ಎಲ್ಲ ಕೊಟ್ಟಿದ್ದೀನಿ ನಾನು, ಬಾಲಾಜಿಗೆ ಹರಕೆ ಹೊತ್ಕೊಂಡು ಅವ್ನು ವೆಯ್ಟ್ ಇದ್ದ. ಡಿಡ್ ಯು ಫುಲ್ಫಿಲ್ ದಟ್ ಪ್ರಾಮಿಸ್? ಅಮ್ಮನಾಸ್ಕರ ಅದನ್ನು ಆ ಪ್ರಾಮಿಸ್ನ ದೇವರಿಗೆ ತೀರಿಸಿದ್ದೆ ಹರಕೆನ? ಮಾರ್ಗಯಾಸ್ ವೈಫ್ ಆನ್ಸರ್ಸ್ ಎಸ್ ಅಂತ ಹೇಳಿ ಅವನು ವಿತಿನ್ ಅನ್ ಅವರ್ ಆಫ್ ಬರ್ತ್, ಹುಟ್ಟಿದ 1 ಗಂಟೆಲೇ. ಯಾಕೆಂದರೆ ದಿಸ್ ಓಸ್ ಮಸ್ಟ್ ಬಿ ಫುಲ್ಫಿಲ್ಡ್ ವಿತಿನ್ ದ ಶಾರ್ಟೆಸ್ಟ್ ಟೈಮ್ ಪಾಸಿಬಲ್. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಈ ಥರ ಓಸನ್ನು ಹರಕೆಯನ್ನು ಫುಲ್ಫಿಲ್ ಮಾಡಬೇಕು. ಯಾಕೆಂದರೆ ಅದರ್ವೈಸ್ ದ ಬೇಬಿ ವಿಲ್ ಅಕ್ವೈರ್ ವೆಯ್ಟ್, ಮಗು ತೂಕವನ್ನು ಕಳಿಸ್ಬಿಡುತ್ತೆ. ಹೌ ಮಚ್ ಇಟ್ ದ ಚೈಲ್ಡ್ ವೆಯ್ಟ್? ಮಗುದು ತೂಕ ಎಷ್ಟಿತ್ತು ಅವಾಗ? ಅಬೌಟ್ 300 rupees ವೆಯ್ಟ್, 300 ರೂಪಾಯಿ ಅಷ್ಟು ವೆಯ್ಟ್ ಇತ್ತು ಬೆಳ್ಳಿ ನಾಣ್ಯದಲ್ಲಿ. ಅಟ್ ಬರ್ತ್ ವಿ ಟ್ರಾಂಪಲ್ ಟು ತಿರುಪತಿ, ಸೆಡ್ ಮಾರ್ಗಯ್ಯ, ರಿಕಲೆಕ್ಟಿಂಗ್ ಹಿಸ್ ಪಿಲ್ಗ್ರಿಮೇಜ್ ವಿತ್ ಹಿಸ್ ಯಂಗ್ ವೈಫ್ ಸೋ ಮೆನಿ ಇಯರ್ಸ್ ಎಗೋ. ಅನೇಕ ವರ್ಷಗಳಿಂದ ಹೆಂಡತಿಯ ಜೊತೆ ಪಿಲ್ಗ್ರಿಮೇಜ್ಗೆ ಹೋಗಿದ್ದಂಥ ಆ ಯಾತ್ರೆನ, ಪಿಲ್ಗ್ರಿಮೇಜ್ ನೋಡಿ, ಯಾತ್ರೆ, ತೀರ್ಥಯಾತ್ರೆ, ಒನ್ ಹೂ ಗೋಸ್ ಟು ಆನ್ ಎ ಜರ್ನಿ ಟು ಹೋಲಿ ಪ್ಲೇಸ್, ದಟ್ ಈಸ್ ಪಿಲ್ಗ್ರಿಮೇಜ್. ದೆನ್ ಹಿ ಡಿಸೈಡ್ಸ್ ಟು ಗೋ ಟು ಮಡ್ರಾಸ್. ಈಗ ಇದೆಲ್ಲ ಜ್ಞಾಪಕ ಬಂತು, ಬಾಲು ಜ್ಞಾಪಕ ಬಂತು, ಅತ್ತಿಗೆ ಇದು ಕೊನೆಗೆ he wants peace of mind, he wants to be away from this crowd. ಇಲ್ಲದೆ ಈ ಕ್ರೌಡ್ ಅವನಿಗೆ ದಿನಕ್ಕೊಂದು ಮಾತಾಡಿ ಅದು ನೆಮ್ಮದಿ ಕೆಡಿಸ್ಬಿಡ್ತಾರೆ. ಸೊ ಇಟ್ ಡಿಸೈಡ್ಸ್ ಟು ಗೋ ಟು ಮಡ್ರಾಸ್. ಸೊ ಇದು ಬಾಲು ಬಗ್ಗೆ ಬಂದಂಥ ಮೊದಲ ಮಾಹಿತಿ ಮಾರ್ಗಯ್ಯನಿಗೆ. ಈ ಸೆಷನ್ ಅರ್ಥ ಆಯ್ತು ಅನ್ಕೋತೀನಿ. ಏನಾದ್ರು ಕ್ವೆಶನ್ಸು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ಗೆ ಹಾಕಿ. ಟೇಕ್ ಕೇರ್, ಬಾಯ್.